ವೀಕ್ಷಕರೇ, ಎವಲ್ಯೂಷನ್ ಆದಿ ಮಾನವರ ಕಂಪ್ಲೀಟ್ ಇತಿಹಾಸವನ್ನ ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ ಬನ್ನಿ. ಲಕ್ಷಾಂತರ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಕಾಡಿನ ಮಧ್ಯೆ ವಾಸ ಮಾಡ್ತಿದ್ದ ಒಬ್ಬ ಸಾಮಾನ್ಯ ಪ್ರಾಣಿ ಇಂದು ಜಗತ್ತನ್ನೇ ಆಳುವ ಮಾನವನಾಗಿ ಹೇಗೆ ಬೆಳೆದ, ಇದರ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋ ಇದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಆರಂಭಿಕವಾಗಿ ಮಾನವನ ಇತಿಹಾಸ ಸುಮಾರು 60 ರಿಂದ 70 ಲಕ್ಷ ವರ್ಷಗಳ ಹಿಂದೆ ಆಫ್ರಿಕಾದಲ್ಲಿ ಆರಂಭ ಆಯಿತು. ನಮ್ಮ ಪೂರ್ವಜರು ಇಂದು ನಾವು ಕಾಣುವ ಮನುಷ್ಯರಂತಿರಲಿಲ್ಲ. ಅವರು ವಾನರರಿಗೆ ಹತ್ತಿರವಾಗಿದ್ದು ಮೊದಲು 2 ಕಾಲಿನ ನಡಿಗೆ ಮುಖಾಂತರ ಅವರು ಬದಲಾವಣೆಯನ್ನ ತಂದ್ರು. ಮರದಿಂದ ಕೆಳಗಿಳಿದು ಆದಿ ಮಾನವರು ಮೊದಲು 2 ಕಾಲುಗಳ ಮುಖಾಂತರ ನೇರವಾಗಿ ನಿಂತು ನಡೆಯೋದನ್ನ ಕಲಿತರು. ಅದರಿಂದ ಕೈಗಳ ಬಳಕೆಯನ್ನ ಮಾಡಿದ್ರು. ಕೈಗಳ ಬಳಕೆಯಿಂದ ಆಹಾರವನ್ನ ಹುಡುಕಲು ಮತ್ತೆ ರಕ್ಷಣೆಗಾಗಿ ಕಲ್ಲುಗಳನ್ನ ಹಿಡಿದ್ರು. ಇದು ಮಾನವ ನಾಗರಿಕತೆಯ ಮೊದಲ ಮೆಟ್ಟಿಲು ಅಂತಲೇ ಹೇಳ್ಬೋದು. ಸುಮಾರು 24 ವರ್ಷಗಳ ಹಿಂದೆ ಒಂದು ಹೋಮೋ ಹ್ಯಾಬಿಲಸ್ ಎಂಬ ಪ್ರಭೇದ ಕಾಣಿಸ್ಕೊಂತು. ಅವರು ಕಲ್ಲುಗಳನ್ನ ಪರಸ್ಪರ ಹೊಡೆದು ಒಂದು ಚೂಪಾದ ಆಯುಧಗಳನ್ನ ತಯಾರಿಸ್ಕೊಂಡ್ರು. ಇದರಿಂದ ಪ್ರಾಣಿಗಳನ್ನ ಬೇಟೆಯಾಡೋದನ್ನ ಕಲಿತ್ರು. ಭೂಮಿಯಲ್ಲಿದ್ದ ಗೆಡ್ಡೆ ಗೆಣಸುಗಳನ್ನ ಅಗೆಯೋದು ಕೂಡ ಸುಲಭವಾಯಿತು. ನಂತರ ಬಂದಿದ್ದೆ ಬೆಂಕಿಯ ಒಂದು ಶೋಧನೆ ಸ್ಟಾರ್ಟ್ ಆಯ್ತು ಮತ್ತು ಮೆದುಳಿನ ಬೆಳವಣಿಗೆ ಕೂಡ ಶುರುವಾಯಿತು. ಗುಡುಗು ಮಿಂಚಿನಿಂದ ಉಂಟಾದ ಬೆಂಕಿಯನ್ನ ಕಾಪಾಡಿ ಜನ ಅದನ್ನ ಬಳಸೋದನ್ನ ಕಲಿತ್ಕೊಂಡ್ರು. ನಂತರ ಬೆಂಕಿಯಿಂದ ಆಹಾರವನ್ನ ಬೇಯಿಸ್ಕೊಂಡು ಅದರಿಂದ ಆಹಾರ ಜೀರ್ಣಗೊಳ್ಳುತ್ತೆ. ಇದು ಕೂಡ ಜೀರ್ಣಕ್ರಿಯೆಗೆ ಸಹಾಯ ಆಗುತ್ತೆ, ಸುಲಭವಾಗುತ್ತೆ ಅಂತ ಜನ ತಿಳ್ಕೊಂಡ್ರು. ಮತ್ತು ಮೆದುಳಿನ ಗಾತ್ರ ಕೂಡ ವೇಗವಾಗಿ ಬೆಳೆಯಿತು. ರಾತ್ರಿ ವೇಳೆ ಪ್ರಾಣಿಗಳಿಂದ ರಕ್ಷಣೆ ಮತ್ತು ಚಳಿಯಿಂದ ಬೆಚ್ಚಗಿರಲು ಕೂಡ ಈ ಬೆಂಕಿ ಸಹಾಯ ಮಾಡ್ತು. ಮುಂದೆ ಅಲೆಮಾರಿ ಜೀವನ ಮತ್ತು ಕಲೆ ಶುರುವಾಯಿತು. ಆದಿಮಾನವರು ಆಹಾರ ಹುಡುಕುತ್ತಾ ಸದಾ ಅಲೆಯುತ್ತಿದ್ರು. ಇದರಿಂದ ಚಳಿಯಿಂದ ರಕ್ಷಿಸಿಕೊಳ್ಳಲು ಮತ್ತು ತೊಗಟೆ ಮತ್ತೆ ಪ್ರಾಣಿಗಳ ಚರ್ಮವನ್ನ ಬಳಸ್ತಾ ಇದ್ರು. ಇಂದಿಗೂ ಕೂಡ ಈ ಒಂದು ಗುಹೆಗಳಲ್ಲಿ ನಾವು ಈ ಚಿತ್ರಣವನ್ನ ಕಾಣಬಹುದು. ಅವರು ಸೂರ್ಯ ಮತ್ತೆ ಪ್ರಾಣಿಗಳ ಚಿತ್ರಗಳನ್ನ ಬಿಡಿಸಿರೋದನ್ನ ನಾವಿಂದು ಕೂಡ ನೋಡ್ಬೋದು. ನಂತರ ಕೃಷಿ ಮತ್ತು ಕೃಷಿ ಕ್ರಾಂತಿ ಶುರುವಾಗುತ್ತೆ. ಸುಮಾರು 10 ವರ್ಷಗಳ ಹಿಂದೆ ಆ ಅಲೆಮಾರಿ ಮಾನವ ಕೃಷಿಯನ್ನ ಕಲ್ತ್ಕೊಂಡು ತಾನೇ ಆಹಾರವನ್ನ ಬೆಳೆಯಲು ಶುರು ಮಾಡ್ತಾನೆ. ಅಲ್ಲಿಗೆ ಅಲೆದಾಟ ಕೂಡ ನಿಂತ್ಕೊಳ್ಳುತ್ತೆ. ಪ್ರಾಣಿಗಳನ್ನ ಪಳಗಿಸುವಿಕೆಯನ್ನ ಸ್ಟಾರ್ಟ್ ಮಾಡ್ತಾನೆ. ಆಹಾರವನ್ನ ರಕ್ಷಣೆ ಮಾಡಿ ನಾಯಿ, ಕುರಿ, ಆಕಳುಗಳನ್ನ ಸಾಕಲು ಅವನು ಶುರು ಮಾಡ್ತಾನೆ. ನಂತರ ಚಕ್ರದ ಶೋಧನೆಯನ್ನ ಮಾಡ್ತಾನೆ. ಇದೇ ಒಂದು ಅವಧಿಯಲ್ಲಿ ಚಕ್ರವನ್ನ ಕಂಡಿಡಿದು ಇವತ್ತಿಗೆ ಸಾರಿಗೆಯಲ್ಲಿ ಅತಿ ದೊಡ್ಡ ಕ್ರಾಂತಿಯನ್ನ ಉಂಟು ಮಾಡಿದೆ. ಆಮೇಲೆ ಆಧುನಿಕ ಮಾನವನ ಒಂದು ಉದಯ ಆಗುತ್ತೆ. ಹಳ್ಳಿಗಳು ಪಟ್ಟಣ ಆಗ್ತವೆ, ಪಟ್ಟಣಗಳು ಸಾಮ್ರಾಜ್ಯ ಆಗುತ್ತೆ, ಭಾಷೆಗಳು ಹುಟ್ಕೊಂತವೆ, ಲಿಪಿಗಳು ಹುಟ್ಕೊಂತವೆ. ಆ ಒಂದು ಕಲ್ಲುಗಳನ್ನ ಉಜ್ಜಿ ಬೆಂಕಿಯಿಂದ ಮಾಡಿದಂತ ಒಂದು ಆದಿಮಾನವರು ಈ ಒಂದು ಕಿಡಿಯೇ ಇಂದು ನಾವು ಕಾಣುತ್ತಿರುವಂತಹ ಆಧುನಿಕ ತಂತ್ರಜ್ಞಾನದ ಜಗತ್ತಿಗೆ ಒಂದು ಅಡಿಪಾಯ ಆಗಿರುತ್ತೆ. ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ.